ಕೆಲವೊಮ್ಮೆ ಮೌನ ಮಾತಿಗಿಂತ ಭಾರ ಆಗ್ಬಿಡುತ್ತೆ. ಐ ಥಿಂಕ್ ಈ ಸೈಲೆನ್ಸ್ ತುಂಬ ವ್ಯಾಲ್ಯೂಯಬಲ್. ನಾನು ಮಾತಾಡಿದ್ರೆ ತೂಕವನ್ನು ಕಮ್ಮಿ ಮಾಡೋದಕ್ಕೆ ಇಷ್ಟಪಡಲ್ಲ. ಬಟ್ ಆಲ್ ಐ ಹ್ಯಾವ್ ಟು ಸೇಸ್ ಥ್ಯಾಂಕ್ ಯು ರವಿ ಮಾಸ್ಟರ್. ಈ ಪರ್ಫಾರ್ಮೆನ್ಸ್, ಈ ಡೆಡಿಕೇಶನ್ ಜಗತ್ತಲ್ಲಿರುವಂತಹ ಎಲ್ಲ ತಾಯಂದ್ರಿಗೆ ಇದನ್ನು ನಾವು ಸಮರ್ಪಿಸ್ತಾ ಇದ್ದೀವಿ. ಶಿವಣ್ಣ, ಫಸ್ಟ್ ಆಫ್ ಆಲ್ ನಮ್ಮೆಲ್ಲರ ಕಡೆಯಿಂದ ನಿಮಗೆ ನಾವು ಕ್ಷಮೆ ಕೇಳ್ತೀವಿ. ಈ ತಾಯಿ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಈ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ? ರವಿ, ನಾನು ಏನು ಮಾತಾಡ್ಬೇಕಂತ ಗೊತ್ತಾಗ್ತಿಲ್ಲ. ಯಾಕಂದರೆ ಒಂದು ಬೇರೆ ಒಂದು ಥರವಾದ ಫೀಲಿಂಗ್ ಕರ್ಕೊಂಡು ಹೋದ್ರಿ ನನ್ನ. ಯು ಮೇಡ್ ಮೀ ಕ್ರೈ, ಯು ಮೇಡ್ ಮೀ ಫ್ರೈ, ಯು ಮೇಡ್ ಮೀ ಡ್ರೈ. ಆ್ಯಂಡ್ ಸಹನಾ ತುಂಬ ಮುದ್ದಾಗಿತ್ತಮ್ಮ. ಲಾಸ್ಟ್ಲಿ ಅತ್ತೆ ಗೊತ್ತಾಯ್ತು, ಯು ಆರ್ ಏಬಲ್ ಟು ಫೀಲ್. ನನಗೂ ಅಷ್ಟೇ, ಯಾವಾಗ ನನ್ನ ಫೋಟೋ ಬಂತು ತಾಯಿ ಜೊತೆಲಿ, ಎಲ್ಲರ ಫೋಟೋ ನೋಡ್ತಾ ನಂದು ಬಂದ್ಬಿಡುತ್ತಾ ಅಂತ ಭಯ ಆಯ್ತು. ನಂದು ಬಂದ್ಬಿಡ್ತು. ಅಮ್ಮನ ನೆನ್ಸ್ಕೊಂಡ ನಿಜವಲ್ವೇ ಅದು ಯಾವ ಫೀಲಿಂಗ್ಸ್ ಬೇಕಾದ್ರೆ ಮರಿಬೋದು, ಆದರೆ ತಾಯಿ ಫೀಲಿಂಗ್ ಮಾತ್ರ ಯಾವತ್ತೂ ನಾವು ಮರೆಯೋಕ್ಕೆ ಆಗಲ್ಲ. ಯಾವಾಗಲೂ ಕಾಡ್ತಾನೆ ಇರುತ್ತೆ ಅದು. ನನಗೆ ತುಂಬ ಇಷ್ಟವಾದ ಫೋಟೋ ಅದು. ಎಲ್ಲರೂ ಅಷ್ಟೇ ಅವ್ರವ್ರ ತಂದೆ ತಾಯಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕೈ ಬಿಡಬೇಡಿ ಯಾವತ್ತು. ನಿಜವಲ್ವೇ ಇವತ್ತು ಆ ಫೋಟೋ ನೋಡ್ತಾ ಇದ್ರೆ ನನಗೆ ಏನು ತಾಳಕ್ಕಾಗಿಲ್ಲ. ಹತ್ತು ಬಿಡ್ಬೇಕು, ಯಾವಾಗಲೂ ಮನಸ್ಸಲ್ಲಿನೇ ಇದ್ರು ಆ ಭಾರ ಹೋಗ್ಬಿಡ್ಬೇಕು. ಬಟ್ ಯಾವಾಗಲೂ ಅಷ್ಟೇ, ಎಷ್ಟೇ ಜನ್ಮ ಹೋಗ್ಲಿ. ಥ್ಯಾಂಕ್ ಯು ಶಿವಣ್ಣ. ಬಟ್ ನಮ್ಗೆ ಯಾವಾಗಲೂ ಒಂದು ಅನ್ಸೋದೇನೆಂದರೆ, ಆ ತಾಯಿ ಹೃದಯ, ಆ ತಾಯಿ ಕರುಳು ನಿಮ್ಮಲ್ಲಿದೆ. ಅದಕ್ಕೆ ನಿಮಗೆ ಎಲ್ಲರ ಬಗ್ಗೆ ಅಷ್ಟು ಮಮತೆ ಶಿವಣ್ಣ. ಸೊ ವಿ ಸಿ ಹರ್ ಇನ್ ಯೋರ್ ಐ ಶಿವಣ್ಣ. ಥ್ಯಾಂಕ್ ಯು ಸೋ ವೆರಿ ಮಚ್. ಥ್ಯಾಂಕ್ ಯು ಶ್ರೀ ಮಾಸ್ಟರ್. ಸೂಪರ್, ಅಮೇಝಿಂಗ್. ನೀನು ಅಮ್ಮ ಅಂತ ಒಂದು ಪರ್ಫಾರ್ಮೆನ್ಸ್ ಕೊಟ್ಟಿಯ ನೀನು. ವೆನ್ ಎವರ್ ಯು ಕಮ್ ಆ್ಯಸ್ ಅ ಕೊರಿಯೋಗ್ರಾಫರ್, ನೀನು ಏನೋ ಒಂದು ಮ್ಯಾಜಿಕ್ ಮಾಡ್ತೀಯ ನಮ್ಮ ಮನಸ್ಸಿಗೆ. ಇಟ್ ಜಸ್ಟ್ ಸ್ಟ್ಯಾಂಡ್ಸ್ ಇನ್ ಅವರ್ ಹಾರ್ಟ್. ಆ ಥರ ಒಂದು ಪರ್ಫಾರ್ಮೆನ್ಸ್ ಕೊಡ್ತೀಯ ರವಿ. ಆ್ಯಂಡ್ ದಿಸ್ ವಾಸ್ ಸಮಥಿಂಗ್ ಐ ನೆವರ್ ಥಾಟ್ ಆಲ್ಸೋ, ಬಿಕಾಸ್ ನಾನು ನನ್ನ ಮಮ್ಮಿ ಸ್ಟಿಲ್ ಇದೆಯಲ್ಲ, ಇಟ್ ವಾಸ್ ಟೇಕನ್ ವೆನ್ ಐ ವಾಸ್ ಅಬೌಟ್ 17 or 18 years old. ಸೊ ಅವ್ರಿಗೆ ಒಂದು ಡ್ರೀಮ್ ಇತ್ತು, ನನ್ನ ಹೀರೋ ಆಗಬೇಕು ಅಂತ ಒಂದು ಯೋಚನೆ ಇತ್ತು ಅವ್ರಿಗೆ. ಬಟ್ ನಾನು ಟ್ರೈ ಮಾಡಿದೆ. ಐ ಕುಡ್ ನಾಟ್ ಬಿಕಮ್ ಆಸ್ ಎ ಹೀರೋ, ಬಟ್ ಆಸ್ ಅ ಕೊರಿಯೋಗ್ರಾಫರ್ ಐ ಬಿಕಮ್ ಎ ಹೀರೋ. ಸೊ ಎಲ್ಲ ಒಂದು ಜಾಗನಲ್ಲಿ ಐ ಮೇಡ್ ಮೈ ಲೈಫ್. ಆ್ಯಂಡ್ ಶಿ ಆಲ್ವೇಸ್ ವಾಂಟೆಡ್ ಮೀ ಟು ಬಿ ದ ಟಾಪ್ ಮೋಸ್ಟ್ ಕೊರಿಯೋಗ್ರಾಫರ್ ಆಫ್ ಇಂಡಿಯಾ. ಪ್ರಾಬಬ್ಲಿ ಅವ್ರ ಬ್ಲೆಸ್ಸಿಂಗ್ಸು ಇವತ್ತು ಕೂಡ ಎಲ್ಲಾದ್ರೂ ಕಷ್ಟ ಬಂದರೆ ನನಗೆ, ಐ ಜಸ್ಟ್ ಸಿಟ್ ಇನ್ ಫ್ರಂಟ್ ಆಫ್ ಹರ್ ಆ್ಯಂಡ್ ಟೆಲ್ ಮಮ್ಮಿ, ವಾಟ್ ಆರ್ ಯು ಡೂಯಿಂಗ್ ಯಾರ್? Come on, yaar. I can't take this anymore, you know, like that. So, thank you, Ravi, for showing me this picture. Mummy, I love you, yaar. I just love you. Thank you so much for being. ಥ್ಯಾಂಕ್ ಯು ಮಾಸ್ಟರ್. ಸಹನಾ, ಅಮ್ಮನಿಗೋಸ್ಕರ ಈ ಪರ್ಫಾರ್ಮೆನ್ಸ್ನ ಡೆಡಿಕೇಟ್ ಮಾಡಿದ್ಯಾ. ಅಮ್ಮನಿಗೋಸ್ಕರ ನೀನು ಡ್ಯಾನ್ಸ್ ಮಾಡಿದೆ ಇವತ್ತು ಸ್ಟೇಜ್ ಮೇಲೆ. ನಿನಗೆ ಅಮ್ಮ ಅಂದರೆ ಎಷ್ಟು ಇಷ್ಟ? ನಾನು ತುಂಬ ಇಷ್ಟ ನಮ್ಮಮ್ಮಗೆ. ಬಟ್ ಯಾಕೆಂದರೆ ನಮ್ಮಮ್ಮ ಹೊಟ್ಟೆಲಿ ಇದ್ದಾಳೆ, ಕಾನ್ಗೋಸ್ಕರ, ಕಿವಿಗೋಸ್ಕರ ಎಲ್ಲ ನಮ್ಮಮ್ಮ ಕೊಡ್ಸಿದ್ದು. ಡ್ಯಾನ್ಸು, ಕರಾಟೆ ಎಲ್ಲ ಕೊಡ್ಸಿದ್ದು. ಬಟ್ ನಮ್ಮಮ್ಮ ಭಾಳ ಇಷ್ಟ. ಐ ಲವ್ ಯು ಅಮ್ಮ, ಐ ಲವ್ ಯು ಅಮ್ಮ. ಅವರು ಮೆಗಾ ಆಡಿಷನ್ನಲ್ಲಿ ಆಯ್ಕೆಯಾದಾಗ ಒಂದು ಹೆಮ್ಮೆ, ಆದರೆ ಇವತ್ತು ತಾಯಿಯಾಗಿ ಮಗಳ ಬಗ್ಗೆ ಎಷ್ಟು ಹೆಮ್ಮೆ ಇದೆ ನಿಮಗೆ? ಮೇಡಮ್, ಹೇಳೋಕ್ಕೆ ಮಾತೇ ಇಲ್ಲ. ನ್ಯೂನತೆ ಅನ್ನೋದು ನನಗೆ ವರ ಅಂತ ಗೊತ್ತಾಯ್ತು ಇವತ್ತು. ನಿಜವಾಗ್ಲೂ ಈ ನ್ಯೂನತೆನೇ ಇವತ್ತು ನನ್ನ ಮಗಳನ್ನ ಈ ಸ್ಟೇಜಿಗೆ ಇಷ್ಟು ಜನ ಇಂಥ ದೊಡ್ಡ ಕರ್ನಾಟಕ ನಿಂತ್ಕೊಂಡು ನೋಡಿ ನನ್ನ ಮಗಳು ಸಪೋರ್ಟ್ ಮಾಡ್ತಾ ಇದೆ. ಆ ನ್ಯೂನತೆ ಇವತ್ತು ನನ್ನ ಮಗಳನ್ನ ಈ ಮಟ್ಟಿಗೆ ಬೆಳೆಸ್ತಾ ಇದೆ ಅಂದರೆ ನಿಜವಾಗ್ಲೂ ನನಗೆ ಮಾತಾಡೋಕ್ಕೆ ಮಾತೇ ಬರ್ತಾ ಇಲ್ಲ. ಎಷ್ಟೋ ಜನ ಹೇಳಿದರು, ದುರಾದೃಷ್ಟ, ಇಂಥ ಮಕ್ಕಳು ಹುಟ್ಟೋದು ಹಿಂದಿನ ಜನ್ಮ ಕರ್ಮ ಇದ್ದರೆ ಮಾತ್ರ ಈ ಥರ ಮಕ್ಕಳು ಹುಟ್ಟುತ್ತಾರೆ ಅಂತ. ಇವತ್ತು ಈ ಸ್ಟೇಜ್ ಮೇಲೆ ಹೇಳ್ತಾ ಇದ್ದೀನಿ, 7 ಜನ್ಮದ ಪುಣ್ಯ ಮಾಡಿದ್ರೆ ಮಾತ್ರ ಇಂಥ ಮಕ್ಕಳು ಹುಟ್ಟೋದು. ಇಂಥ ಮಗು ಹುಟ್ಟೋದು ಅದೃಷ್ಟ ಮಾಡಿದ್ದೀನಿ ನಾನು ಇಂಥ ಮಗಳು ಪಡೆಯೋದಕ್ಕೆ. ಇವತ್ತು ನನ್ನ ಮಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ನಾನು ಏನು ಕಟ್ಟರು ಏನು ಮಾಡು ಅಂದ್ರೂ ಇವತ್ತಿಗೂ ನನಗೆ ಆಗಲ್ಲಮ್ಮ ಅಂತ ನನ್ನ ಮಗಳು ಹೇಳಲಿಲ್ಲ ನನಗೆ. ನಾನು ಏನು ಮಾಡಿದ್ರೆ ಅಮ್ಮ ನಾನು ಮಾಡ್ತೀನಿ ಅಂತ ನಿಂತು ಮಾಡ್ತಿದ್ದಾಳೆ. ನಿಜವಲ್ಲ ಅವಳಿಗೆ ನಾನು ಥ್ಯಾಂಕ್ ಯು ಹೇಳಬೇಕು. ಥ್ಯಾಂಕ್ ಯು ಸಹನಾ.
ಆ್ಯಂಡ್ ನನ್ನ ಕಡೆಯಿಂದ ಸ್ಪೆಷಲ್ ಥ್ಯಾಂಕ್ ಯು. ನನ್ನ ಜೀವನದ ಮೋಸ್ಟ್ ಇಂಪಾರ್ಟೆಂಟ್ ಪರ್ಸನ್ ನೀನು ಸ್ಟೇಜ್ ಮೇಲೆ ತೊಗೊಬಂದಿದ್ಯಾ. ಇವತ್ತಿಲ್ಲಿ ನಾನು ಮಾತಾಡ್ತಿದ್ದೀನಿ, ನಾನು ಕೆಲಸ ಮಾಡ್ತಿದ್ದೀನಿ, ನಾನು ಉಸಿರಾಡ್ತಿದ್ದೀನಿ, ನಾನು ಬದುಕ್ತಿದ್ದೀನಿ ಅಂದ್ರೇ ಅವ್ರಿಗೋಸ್ಕರ. ಸೊ ಆ ನನ್ನ ರಿಯಲ್ ಲೈಫ್ನ ರಿಯಲ್ ಹೀರೋ ಆ್ಯಕ್ಚುಲಿ ಶಿ ಇಸ್. ಥ್ಯಾಂಕ್ ಯು ಆ್ಯಂಡ್ ಲವ್ ಯು ಸುಮನ. ಥ್ಯಾಂಕ್ ಯು ರಕ್ಷಿತಾ ಮ್ಯಾಮ್. Thank you, Ravi. Very sweet of you. Nange, my mother has been an amazing strength, Anu. She's very sweet. She's something else. I love my father, Anu. My father is my biggest strength. But ನಮ್ಮ ಅಮ್ಮ ಆಸ್ ಅ ಸಿಂಗಲ್ ಪೇರೆಂಟ್ ಇದಾರಲ್ಲ, ನಾನು ತುಂಬ ಚಿಕ್ಕವಳಿದ್ದೆ. ನಾನು 2 ವರ್ಷದವಳು ನಮ್ಮ ಅಪ್ಪ ಅಮ್ಮ ಡಿವೋರ್ಸ್ ಆದಾಗ. ಆ್ಯಂಡ್ ನಮ್ಮ ಅಮ್ಮ ಶಿ ಹ್ಯಾಡ್ ದ ಸ್ಟ್ರೆಂಗ್ತ್ ಆ್ಯಂಡ್ ದ ಕರೇಜ್ ಟು ಬ್ರಿಂಗ್ ಮಿ ಅಪ್ ಆಸ್ ಅ ಸಿಂಗಲ್ ಮದರ್. ನನಗೆ ಅವ್ರ ಬಗ್ಗೆ ನಂಗೆ ತುಂಬ ಹೆಮ್ಮೆ ಇದೆ. ಬಟ್ ನಮ್ಮ ಅಪ್ಪ ಅಮ್ಮ ದೇ ಬಿಕೇಮ್ ಸಚ್ ಗುಡ್ ಫ್ರೆಂಡ್ಸ್ ವೆನ್ ಐ ಗ್ರೂ ಅಪ್. ಅವರಿಬ್ಬರು ಮಧ್ಯದಲ್ಲಿ ಬಹುಶಃ ಫ್ರೆಂಡ್ಶಿಪ್ ಇದ್ದಿದ್ರೆ, ಆ್ಯಂಡ್ ಇಫ್ ಅಪ್ಪಾಜಿ ವಾಸ್ ಸ್ಟಿಲ್ ಅಲೈವ್, ಐ ಥಿಂಕ್ ಐ ವುಡ್ ಹ್ಯಾವ್ loved to see both of them together. They both were amazing parents, Anu. I really love both of them. ಅರ್ಜುನ್ ಸರ್, ನೀವು ಮಾತಾಡಿ ಈಗ. ಬೆಳಗ್ಗೆಯಿಂದ ಎಲ್ಲ ಅದ್ಭುತವಾದ ಪರ್ಫಾರ್ಮೆನ್ಸಸ್ಸು, ನಗ್ತಾ ಇದ್ವಿ, ಖುಷಿಯಲ್ಲಿದ್ವಿ. ಸಡನ್ ಆಗಿ ಅಮ್ಮ ಅಂತ ಒಂದು ವರ್ಡ್ ಕೇಳಿದ ತಕ್ಷಣ ಶಾಂತರಾಗ್ಬಿಟ್ವಿ. ಅದೇನಂದರೆ ಜಗತ್ತಲ್ಲಿ ಯಾರು ಏನೇ ಸಿಕ್ಕಲಿ ಅಮ್ಮನ ಒಂದೇ ಒಂದು ಹಗ್ಗಿದೆಯಲ್ಲ, ಅದರಲ್ಲಿರೋ ಸುಖ ಇನ್ನೆಲ್ಲೂ ಇಲ್ಲ. 29 ವರ್ಷ ಆಯಿತು ನಮ್ಮ ತಂದೆ ಹೋಗಿ. ನಮ್ಮ ಮನೆಗೆ ಶಕ್ತಿನೂ ನಮ್ಮ ತಾಯೇ, ನಮ್ಮ ಮನೆ ರಾಣಿನೂ ನಮ್ಮ ತಾಯೇ. ನಾನಿರೋವರೆಗೂ ನಮ್ಮಮ್ಮ ರಾಣಿಯಾಗೇ ಇರ್ತಾರೆ, ರಾಣಿಯಾಗೇ ನಾನು ನೋಡ್ಕೊತೀನಿ. ಏನವ ನಗ್ತಾ ಇದೆಯಾ, ಅಳ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಸೊಸೆ ನೋಡಿ ಖುಷಿ ಆಗ್ತದೆ. ಅಮ್ಮ, ಈ ಮಗನ ಬಗ್ಗೆ ಮಾತಾಡಿ, ಈ ಮುದ್ದು ಮಗನ ಬಗ್ಗೆ ಮಾತಾಡಿ. ನನ್ನ ಮಗನ ಬಗ್ಗೆ ಮಾತಾಡಬೇಕಂದ್ರೆ ತುಂಬ ಇದೆ. ಯಾವ ಥರ ಮಾತಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲ. ಆದರೂ ನನ್ನ ಮಗನ ಕೋಟಿಗೊಬ್ಬ ಅಂತ ಹೇಳ್ಬೋದು. ಇವನಿಲ್ಲ ಅಂದರೆ ನಾನಿಲ್ಲ ಅಂದ್ಕೊಂಡಿದ್ದೀನಿ. ಎರಡು ಮಕ್ಕಳಲ್ಲಿ ಒಂದು ಮಗ ಕಳ್ಕೊಂಡೆ. ಎಲ್ಲ ಇವನೇ ಇವಾಗ ನಮಗೆ.